ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತಮ್ಲೈನಲ್ಲೇ ನೋಡಿದ್ದೀರಾ ನೀವೆಲ್ಲರೂ. ಗೌಡಗೆರೆಯಲ್ಲಿರುವಂಥ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಬಸಪ್ಪನವರ ದರ್ಶನ. ಅಲ್ಲಿ ನಾವು ಕಾಯಿ ಕಟ್ಟುವ ಸಂಪ್ರದಾಯ ಇದೆ. ಅದನ್ನು ನಾನು ಇವತ್ತು ಕಟ್ಟೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ಇಲ್ಲಿ ನಾವು ಕಾಯಿ ಕಟ್ಟಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹಲವಾರು ಯೂಟ್ಯೂಬರ್ಸು ಮತ್ತು ಎಲ್ಲರೂ ಹೇಳಿದ್ದಾರೆ. ನಮ್ಮನೆ ಅಕ್ಕಪಕ್ಕದವರು ಪ್ರತಿಯೊಬ್ಬರು ಹೇಳಿದ್ದಾರೆ. ನಾನು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಇಲ್ಲಿ ಕನಕಪುರದಿಂದ ನಾವು ಟ್ರಾವೆಲ್ ಮಾಡ್ತಾ ಇರೋದು. ಕನಕಪುರದಿಂದ ಚನ್ನಪಟ್ಟಣಕ್ಕೆ ಹೋಗೋಣ ಬನ್ನಿ. ಈಗ ನೋಡಿ ಬಂದಿದ್ದೀವಿ. ಇಲ್ಲಿ ಸ್ಟ್ಯಾಚು ಕಾಣಿಸ್ತಾ ಇದೆ. ಇಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ. ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಇಲ್ಲಿ ವಿಗ್ರಹಗಳು ಪ್ರತಿಯೊಂದು ಎಲ್ಲ ಇಲ್ಲಿದೆ. ಇಲ್ಲಿ ಬಸಪ್ಪಂದು ವಿಗ್ರಹ ಇದೆ ನೋಡಿ. ಇಲ್ಲಿ ಎಷ್ಟೊಂದು ಜನ ಕಾಯಿ ಕಟ್ಟಿದ್ದಾರೆ ಇಲ್ಲಿ. ಮತ್ತು ಇದೆಲ್ಲ ಕ್ಯೂ ಸಿಸ್ಟಮ್ ಇರುತ್ತೆ. ನಾವು ಶನಿವಾರ ಬಂದಿದ್ದೀವಿ. ಇಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ ತುಂಬ ರಶ್ ಇರುತ್ತೆ. ನಾವು ನೆಕ್ಸ್ಟ್ ಭಾನುವಾರ ಬರೋಣ ಅಂದ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಫುಲ್ಲು ಇಲ್ಲಿ ಲೈನ್ ಥರ ಹೋಗಬೇಕು. ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬ ರಶ್ ಇತ್ತು. ಈ ವಾರ ತುಂಬ ಖಾಲಿ ಇದೆ ನೋಡಿ. ಶನಿವಾರ ಮತ್ತು ಬುಧವಾರ, ಗುರುವಾರ ಖಾಲಿ ಇರುತ್ತೆ. ಮಂಗಳವಾರ ಮತ್ತು ಶುಕ್ರವಾರ ಫುಲ್ ರಶ್ ಇರುತ್ತೆ ನೋಡಿ. ಇಲ್ಲಿ ಅಮ್ಮನವರ ದರ್ಶನಕ್ಕೆ ಹೋಗಿ ನೋಡೋಣ ಬನ್ನಿ.
ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ನಾವು ಈ ಕಡೆ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ತಾ ಇದ್ದಂಗೆ ಹೇಳಿದ್ರು ವಿಡಿಯೋ ಮಾಡೋಂಗಿಲ್ಲ ಅಂತ. ಆದರೂ ಸ್ವಲ್ಪ ಮಾಡ್ಕೊಂಡ್ವಿ. ಆದರೆ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಹೂವು ಫ್ಲವರಿಂದ ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನಾವು ಇಲ್ಲಿ ತಾಯಿ ಅಮ್ಮನವ್ರನ್ನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಳೆ ಬಸಪ್ಪನವರ ಗದ್ದುಗೆ ಇತ್ತು. ಇಲ್ಲಿ ಸುತ್ತ ಕಾಯಿ ಕಟ್ತಾರೆ. ಇಲ್ಲಿ 7 ಪ್ರದಕ್ಷಿಣೆ ಹಾಕಬೇಕು ಕಾಯಿ ಹಿಡ್ಕೊಂಡು ನಾವು. ನೋಡಿ ಇಲ್ಲಿ ಎಷ್ಟು ಜನ ಅಂದರೆ ಹೇಳಕ್ಕೆ ಅಸಾಧ್ಯ, ಅಷ್ಟು ಜನ ಕಾಯಿ ಕಟ್ಟಿದ್ದಾರೆ. ಮತ್ತು ಇಲ್ಲಿ ತೀರ್ಥಸ್ನಾನ ಅಂದರೆ ಇಲ್ಲಿ ಭಾನುವಾರ ಮಾತ್ರ ತೀರ್ಥಸ್ನಾನ ಅಂತ ಮಾಡ್ತಾರೆ. ಎಷ್ಟು ಚೆನ್ನಾಗಿ ನಾವು ಮಾಡಿದ್ವಿ. ನೆಕ್ಸ್ಟ್ ಈ ಕಡೆ ಕಾಯೆಲ್ಲ ಕಟ್ಟಾದ್ಮೇಲೆ ಈ ಕಡೆ ಅನ್ನದಾಸೋಹಕ್ಕೆ ಹೋಗೋಣ ಬನ್ನಿ. ಎಷ್ಟು ಟೈಮು ಯಾವತ್ತಾದರೂ ಅಷ್ಟೇ, ಯಾವುದೇ ಟೈಮಲ್ಲಿ ಹೋದ್ರೂ ಇಲ್ಲಿ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಸಿಗುತ್ತೆ. ನೋಡಿ ಇಲ್ಲಿ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಊಟಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಸೈಡಲ್ಲಿ ತಟ್ಟೆ ಇರ್ತಾರೆ. ನಾವು ಅದನ್ನು ವಾಶ್ ಮಾಡಿಕೊಂಡು ನಾವೇ ಹೋಗ್ಬೇಕು. ನಾವೇ ಹೋಗಿ ಅಲ್ಲಿ ಊಟ ಎಲ್ಲ ತಿಂದಾದ್ಮೇಲೆ ಮತ್ತೆ ತಟ್ಟೆ ತೊಗೊಂಡು ನಾವೇ ಇಲ್ಲಿ ಇಡಬೇಕು. ನೋಡಿ ಇಲ್ಲಿ ಎಷ್ಟು ಜನ ಅಂದರೆ ಇಲ್ಲಿ ಎಷ್ಟು ವಯಸ್ಸಾದವರಾಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಎಷ್ಟು ದೂರದಿಂದ ಬಂದರೂ ಇಲ್ಲಿ 24/7 ಊಟ ಇರುತ್ತೆ. ಅಕಸ್ಮಾತ್ ನೀವೇನಾದರೂ ಇಲ್ಲಿರೋ ಬರುವಂಥ ಜನಕ್ಕೆ ಇಲ್ಲೇನಾದರೂ ನೀವು ದಾನ ಅಕ್ಕಿ ಅಥವಾ ಏನಾದ್ರು ಕೊಟ್ಟರು ಕೊಡ್ಬೋದು. ಇಲ್ಲಿ ನೋಡಿ ನಾವೇ ತಟ್ಟೆ ತೊಗೊಂಡು ವಾಶ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ನಾವು ಊಟಕ್ಕೆ ಬಂದ್ವಿ. ಫಸ್ಟು ಇಲ್ಲಿ ಪೊಂಗಲ್ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ತೆಳ್ಳಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಅನ್ನಪೂರ್ಣೇಶ್ವರಿಗೆ ಎಲ್ಲರೂ ತಲೆ ಬಾಗಬೇಕು ಅಂತ. ದಯಮಾಡಿ ಎಷ್ಟು ಬೇಕಷ್ಟೇ ಊಟ ಮಾಡಿ, ವೇಸ್ಟ್ ಅಂತೂ ಮಾಡಬೇಡಿ ಅಂತ ಹಾಕ್ಕೊಂಡಿದ್ದಾರೆ. ನೋಡಿ ನಾವು ಅಷ್ಟೇ, ಇಲ್ಲಿ ಎಷ್ಟು ಬೇಕಷ್ಟು, ನೀವು ಹೋದರೂ ಅಷ್ಟೇ ನಿಮ್ಗೆ ಊಟ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿಸ್ಕೊಳ್ಳಿ. ಯಾವುದೇ ಥರ ವೇಸ್ಟ್ ಮಾಡಬೇಡಿ, ಯಾಕಂದರೆ ಅದು ಇನ್ನೊಬ್ರಿಗಾಗುತ್ತೆ. ಅವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ದೂರದಿಂದ ಬರ್ತಾರೆ. ನೋಡಿ ಇಲ್ಲಿ ಫಸ್ಟಿಗೆ ಇಲ್ಲಿ ಸಿಹಿ ಪೊಂಗಲ್ ಹಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಅನ್ನ, ಸಾಂಬಾರು ಮತ್ತು ಮಜ್ಜಿಗೆ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.